ಸರ್ ಬಿಜೆಪಿ ಅವರು ಒಂದು ಮಾತನ್ನು ಹೇಳ್ತಾರೆ, ಏನಂತಂದ್ರೆ ಕಾಂಗ್ರೆಸ್ನ ನೋಟು ನಮ್ದು ಓಟು ಅಂತ ಹೇಳಿ. ಏನು ಸರ್ ಈ ಒಂದು ಮಾತು ಏನು ಹೇಳ್ತೀರಿ ಅಂತ? ಅಲ್ಲ, ಅವ್ರಿಗೆ ಕೇಳಬೇಕು ನೀವು, ಅವ್ರು ನೋಟು ಹಂಚಿದಾರೋ ಇಲ್ಲೋ ಅಂತ. ನಾವು ಅದನ್ನೇ ಹೇಳ್ತೀವಿ. ಬಿಜೆಪಿಯವರ ನೋಟು ಕಾಂಗ್ರೆಸ್ಗೆ ಓಟು ಅಂತ. ಇನ್ನಾರು ಆಡಿಟರ್ ಬರ ಗುಡಿ ತೋರಿಸ್ತೀನಿ. ಆಡಿಟರ ಅದನ್ನ ಏನು ಮುಚ್ಚಿಲ್ಸತ್ತೆ. ಪೂಜೆ ಮಾಡೋದು ಹೋಗ್ಕೊಂತ ಹೋಗ್ಬಿಡೋದು, ಪೂಜೆ ಮಾಡೋದು ಹೋಗ್ಕೊಂತ ಹೋಗ್ಬಿಡೋದು. ಹಾಕೋರು ನಾವ ಹಾಕಿ ಒಂದು ಪಡಮಳೆ ಸತ್ತಿದಂತೀವಿಲ್ಲ, ಬದುಕಿದ್ರಂತೀವಿಲ್ಲ. ಸೀಟ್ ಸಿಕ್ತಂದ್ರೆ ಮುಗಿದು ಹೋತು. ಮಣ್ಣು ಪಡಮಳೆ ಮುಚ್ಚಾಕ ಹೊರ 4 ಫುಟ್ ಮಣ್ಣು ಕಡಿಮೆ ಆಕತ್ರಿ. ಎಲ್ಲಿ ಹೋತಪ್ಪ ಅಂತಂದ್ರೆ ಏನು ಹೇಳ್ಬೇಕು? ಹುಡುಗುಂದ ಶಾಸಕರಾಗಿರುವಂತಹ ವಿಜಯನಗರ ಕಾಶ್ಯಪ್ ಸರ್ ನಾನು ಇದರನ್ನು ಮಾತಾಡ್ತಾ ಹೋಗೋಣ. ಸರ್, ಈಗ ಇನ್ನೂ 2-3 ದಿನಗಳಲ್ಲಿ ರಿಸಲ್ಟ್ ಅನೌನ್ಸ್ ಆಗುತ್ತೆ ಸರ್ ಬಾಗಲಕೋಟೆ ಮತಕ್ಷೇತ್ರದ್ದು. ಏನು ಹೇಳ್ತೀರಿ ಸರ್ ಅದು? ನೋಡಿ, ಈಗಾಗಲೇ ಚುನಾವಣೆ ಆಗಿದೆ. ಇವತ್ತು ಫಲಿತಾಂಶಕ್ಕಾಗಿ ನಾವೆಲ್ಲರೂ ಭಾಳ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಖಂಡಿತವಾಗಿ ನಮಗೆ ವಿಶ್ವಾಸ ಇದೆ, ಈ ಬಾರಿ ಬಾಗಲಕೋಟೆಯಲ್ಲಿ ನಮ್ಮ ಸನ್ಮಾನ್ಯ HY ಮೇಟಿಯವರ ಸುಪುತ್ರ ಅಂತ ಉಮೇಶ್ ಮೇಟಿಯವರ ಗೆಲುವು ಖಚಿತ. ಸರ್ ಬಿಜೆಪಿ ಅವರು ಒಂದು ಮಾತನ್ನು ಹೇಳ್ತಾರೆ, ಏನಂತಂದ್ರೆ ಕಾಂಗ್ರೆಸ್ನ ನೋಟು ನಮ್ದು ಓಟು ಅಂತ ಹೇಳಿ. ಏನು ಸರ್ ಈ ಒಂದು ಮಾತು ಏನು ಹೇಳ್ತೀರಿ ಅಂತ? ಅಲ್ಲ, ಅವ್ರಿಗೆ ಕೇಳಬೇಕು ನೀವು, ಅವ್ರು ನೋಟು ಹಂಚಿದಾರೋ ಇಲ್ಲೋ ಅಂತ. ನಾವು ಅದನ್ನೇ ಹೇಳ್ತೀವಿ. ಬಿಜೆಪಿಯವರ ನೋಟು ಕಾಂಗ್ರೆಸ್ಗೆ ಓಟು ಅಂತ. ಅವರು ಹಾಗೆ ದುಡ್ಡು ದಬ್ಬಾಳಿಕೆ ಎಲ್ಲ ಮಾಡಿದ್ದಾರೆ. ಯಾಕಂದ್ರೆ ಜನಕ್ಕೆ ಗೊತ್ತಿದೆ ಜನ ಏನು ಮಾಡಬೇಕು ಅನ್ನೋದು ಒಂದು ಸೂಕ್ತ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಖಂಡಿತವಾಗಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಪೈಪೋಟಿ ಇರುವಂಥದ್ದು ಏನು ಹೇಳ್ತೀರಿ ಎಲೆಕ್ಷನ್ ಸಂಬಂಧ? ನಾವು ಏನು ಹೇಳ್ಬೇಕ್ರಿ? ಈಗ ನೀವು ಬೇಕಾದ ಹೇಳಿ. ನಮ್ಮ ಊರಾಗ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ನಾವು ಮಾಡ್ತೀವಿ ಅಷ್ಟೇ. ನಮ್ದು ಅಂದ್ರೆ ಈಗ ಒಂದು ಪಕ್ಷದ ಹೆಸರು ಹೇಳೋದಿಲ್ಲ ಅಂತ. ಯಾವ್ದು ಹೇಳ, ನಮ್ಮ ಊರಿಗೆ ಯಾವ್ದು ಕೆಲಸ ಆಕತ್ತೆ ಅವ್ರಿಗೆ ಮಾಡೋರು ನಾವು. ಓಕೆ, ಈಗ ಇವರು ಅನ್ನಂಗಿಲ್ಲ ನಾವು. ಅಲ್ಲಲ್ಲ, ಸರಿ. ಈಗ ಸದ್ಯಕ್ಕೆ ಉಮೇಶ್ ಮೇಟಿ ಅವರು ಕಾಂಗ್ರೆಸ್ಸಿಂದ ಇರುವಂಥದ್ದು, ಹೊಸ ಅಭ್ಯರ್ಥಿ ಅನ್ನುವಂಥದ್ದು ಈಗ HY ಮೇಟಿ ಅವರ ಮಗ. ಸೊ ಆ ನಿಟ್ಟಿನಲ್ಲಿ ಏನಾದರೂ ಹೇಳೋದಾದ್ರೆ ಹೇಗೆ? ಯುವಕರು ನೋಡ್ರಿ, ಯುವಕರು ಬರಬೇಕು, ಅವ್ರ ಅಪ್ಪನ ನೋಡಿ ನಾವು ಓಟ್ ಹಾಕ್ತೀವಿ ಇಷ್ಟ, ಮತ್ತೇನಿಲ್ಲ. ಓಕೆ ಸರ್, ಅಂದರೆ ಇನ್ಮೇಲೆ ಹೊನ್ನಕಟ್ಟಿಯಲ್ಲಿ ಅಭಿವೃದ್ಧಿ ನಡೆಯುತ್ತೆ ಅನ್ನುವಂಥದ್ದು ಮಾಡ್ಯಾರ. ಅವ್ರು ಮಾಡ್ಯಾರ, ಅವ್ರು ನೋಡೇ ಹಾಕೋರು ನಾವು. ಓಕೆ ಸರ್, ಓಕೆ ಸರ್. ಅಜ್ಜಾರ್ ನೋಡೇ ಹಾಕೋರು ನಾವು. ಹೊನ್ನಕಟ್ಟಿಯಲ್ಲಿ ಅಭಿವೃದ್ಧಿ ವಿಷಯಕ್ಕೆ ಬರೋದಾದರೆ ಇಲ್ಲಿ ನಗರಕ್ಕೆ ಹತ್ತಿರವಾಗಿರುವಂತಹ ಒಂದು ಊರಿದು. ಸೊ ಅಭಿವೃದ್ಧಿ ಹೇಗಾಗಿದೆ? ಯಾವ ಪಕ್ಷಕ್ಕೆ ತಮ್ಮ ಒಲವಿರುವಂಥದ್ದು? ನಮ್ಮದು ಮೊದಲೆಲ್ಲ BJP ಇತ್ತು ರೀ. ಆ BJP ವೋಟ್ ಮಾಡೋರು ಕಂಟಿನ್ಯೂ. ನಮ್ಮ ಊರಿಗೆ ಒಣವೇ ಐತ್ರಿ. ಮೊದಲು ಒಟ್ಟ ಕಾಂಗ್ರೆಸ್ ಓದಿದ್ರು, ಇದು BJP ಐತ್ರಿ. ನಮಗೆ ಈ ಸಲ ಏನಾಯ್ತು ಗೊತ್ತೇನ್ರಿ? 15 ವರ್ಷ ಆಯ್ತು ಆರಿಸಿ ಬರಾಕತ್ತಿ, 3 ಸಲ ಆಯ್ತು ಆರಿಸಿ ಬರಾಕತ್ತಿ. ನಮ್ಮ ST ಸಮಾಜದ ಗುಡಿ ಒಟ್ಟ ಹಾಳು ಬಿದ್ದೈತೆ ರೀ. ಒಟ್ಟ 1 ರೂಪಾಯಿನೂ ಹಾಕಿಲ್ಲ ರೀ. ಏನೋ ಹಾಕಿದ್ರು ಕಾಂಗ್ರೆಸ್ನಾರ ಹಾಕ್ಯಾರ, 1 ರೂಪಾಯಿನೂ ಹಾಕಿಲ್ಲ ರೀ BJP ಅವ್ರು. 3 ಸಲ ಪೂಜೆ ಮಾಡ್ಯಾನ ರೀ. ಇಲೆಕ್ಷನ್ ಟೈಮ್ದಾಗ ಪೂಜೆ ಮಾಡೋದು, ಅದು ಬಿದ್ದು ಬಿಡೋದು, ಅದು ಹಾಳಾಗಿ ಹೋಗ್ಬಿಡೋದು. ಇನ್ನಾರು ಆಡಿಟರ್ ಬರ ಗುಡಿ ತೋರಿಸ್ತೀನಿ. ಆಡಿಟರ ಅದನ್ನ ಏನು ಮುಚ್ಚಿಲ್ಸತ್ತೆ. ಪೂಜೆ ಮಾಡೋದು ಹೋಗ್ಕೊಂತ ಹೋಗ್ಬಿಡೋದು, ಪೂಜೆ ಮಾಡೋದು ಹೋಗ್ಕೊಂತ ಹೋಗ್ಬಿಡೋದು. ಹಿಂಗಾಗಿ ಏನು ಅಭಿವೃದ್ಧಿ ಏನೂ ಇಲ್ಲ ರೀ. ರೋಡ್ ಗಿಡ ಮಾಡ್ಯಾರ, ರೋಡ್ ಗಿಡ ತೊಗೊಂಡು ನಮ್ಮ ಸಮಾಜದ ಗುಡಿ ಏನೂ ಇಲ್ಲ ರೀ. ಹಂಗೆ ಹಾಳು ಬಿದ್ದೈತೆ ರೀ. ಸಲ ಪೂಜೆ ಮಾಡಿದ್ರೆ ಪೂಜೆ ಮಾಡಿ ಅಡ್ಡಿ ಸಿಟ್ಟಾನ ರೀ. ಇನ್ನಾರು ಮುಚ್ಚೋರು ದಿಕ್ಕಿಲ್ಲ ರೀ. ಅದು ಇನ್ನೂ ಮೇಟಿಯಾರ ಮಾಡ್ಯಾರ. ಒಂದ್ಸಲ 12,000 ಮಾಡ್ಯಾರ, 12 ಲಕ್ಷದ. ಓಕೆ, ಅಂದ್ರೆ ಮತ್ತೆ ಕೇಳುವಂತಹ ಒಂದು ಪ್ರಯತ್ನಕ್ಕೆ ತಾವು ಏನು ಹೋಗ್ಲಿಲ್ವಾ? ಹೇಗೆ ಹೋಗಿವ್ರಿ. BJP ಎಲ್ಲರೂ ನಮ್ಮ ಲೀಡರ್ಗಳು ಹೋಗ್ಯಾರ, ನಮ್ಮ ಹಿರಿಯರು ಹೋಗ್ಯಾರ, ನಾವು ಹೋಗಿವ್ರಿ. ಮಾಡ್ತೀನಿ ಮಾಡಿಲ್ಲ ಅನ್ನಂಗಲ್ಲ, ಮಾಡ್ತೀನಿ ಅಂತಾರೆ. ಮಾಡೋದು ಇಲೆಕ್ಷನ್ ಟೈಮ್ದಾಗ ಪೂಜೆ ಮಾಡೋದು, ಅದು ಅವ್ರು ಬಿದ್ದವನ್ನ ಹಾಳಾಗು. ಹಿಂಗಾಗಿ ಬೇಸರಾಗಿ. ಇನ್ನೂ ಹೇಳಿ, ಈಗ ಉಮೇಶ್ ಮೇಟಿ ಅವರು ಈಗ ಸದ್ಯಕ್ಕೆ ಬರ್ತಿದ್ದಾರೆ. ಸೊ ಹೊಸ ವಿಚಾರಗಳು, ಹೊಸ ಆಲೋಚನೆಗಳು ಅಂತ ನಾವು ಅಂದ್ಕೊಂಡಿದ್ವಿ. ಹೇಗೆ ನಿಮ್ಮ ಅಭಿಪ್ರಾಯ? ನಾವು ಅದನ್ನ ವಿಚಾರ ಮಾಡಿ ಇಟ್ಕೊಂಡು ತಲೆಯಾಗಿ ಇಟ್ಕೊಂಡು ಅವ್ರ ಮುಂದೆ ಹೆಂಗೆ ಬರ್ತಾರೆ ನೋಡಿ ಆರಿಸಿ ಬಂದು ವಿಚಾರ ಮಾಡ್ಬೋದು. ಅಲ್ಲಿ ಬಂದಿಂದ ಗುರ್ತಪ್ಪ, ಕಣದಾಗ ಹೋದಿಂದ ಚಟಿ ಹಾಕಿ ಕಣಕ್ಕೆ ಬಂದಿದ್ದಾರೆ ರೀ. ಎಲ್ಲಿ ಬಂದಿದ್ದಾರೆ, ಈ ಕಣಕ್ಕೆ ಬಂದಿಲ್ಲ ಅವರು. ಅಲ್ಲಿ ಅವಾಗ ಗುರ್ತು. ಅಲ್ಲಲ್ಲ, ಈಗ ವೀರಣ್ಣಾಚಾರ್ಯ ಮುಖ್ಯವಾಗಿ ಇಬ್ಬರು ನಾವು ಮಾತಾಡೋದನ್ರಿ, BJP ಕಾಂಗ್ರೆಸ್ ಅಂತ ಹೇಳಿ. ಏನು ಎದಕ್ಕೆ ಹಾಕತ್ತೋ ಏನು? ಈಗ ಇದಾಗ ಪ್ರಚಾರ ಮಾಡೋದು ಅಂದ್ರೆ ಸುಮಾರು. ಅಲ್ಲಲ್ಲ, ನೀವು ಹಂಗೆ ಹೇಳಬೇಡ್ರಿ. ಹೌದು, ಸುಮಾರು. ಅಲ್ಲಿ ಏನು ಕಣಕ್ಕೆ ನಿಂತಾಗ, ಮೇಟಿ ಹೆಚ್ಚಕ್ಕೆ ನಿಂತಾಗ ರಾಶಿ ತುಂಬಿದಾಗ ಹೇಳೋದು ಅದನ್ನು. ಅಲ್ಲಿ ತಕ್ಕ ಈಗ ಜಿಮಾಸು ಒಕ್ಕಲಿಗೆ ಆದಿ, ಗಂಡು ಒಕ್ಕಲಿಗೆ ಆದಿ, ಏಟಾಯ್ತಪ್ಪ ಅಂತೇಳಿ ನೀ ಕುಂತ್ರ ಒಂದು ಚೀಲ ಹೆಚ್ಚು ಕಡಿಮೆ ಇರ್ತೈತಿ. ಅದು ಒಂದು ಗಿಜ್ನ ಹೆಚ್ಚು ಹಿಡಿತಿ ಅಂದ್ರೆ ಕಡಿಮೆ ಆಗಿಬಿಡ್ತೀವಿ. ಮತ್ತೊಂದು ಚೀಲ ಶಾರ್ಟೇಜ್ ಬಡಿದೈತಿಲ್ಲ. ಈಗ ಹಾಗೆ ತೆಗೆದು ಮಣ್ಣು ಪಡಮಳೆ ಮುಚ್ಚಾಕ ಹೊರ 4 ಫುಟ್ ಮಣ್ಣು ಕಡಿಮೆ ಆಕತ್ರಿ. ಎಲ್ಲಿ ಹೋತಪ್ಪ ಅಂತಂದ್ರೆ ಏನು ಹೇಳ್ಬೇಕು? ಹಾಕತ್ತಿಲ್ಲ, ನೀವು ನೋಡ್ರಿ. ಎಲ್ಲಿ ಹೋಗತಿ, ಎಲ್ಲಿ ಹೋತಂತ
ಅದು ಎಲ್ಲಿ ಹೋತಪ್ಪ ಅಂದ್ರೆ ಅಲ್ಲೇ ಇರ್ತೈತಿ ಒಣಾರಿ ಆಗಿ ಕೋಳಿ ಕೆಬರಿ ಆಡಿ ಯಾರೂ ಹೋಗುದಿಲ್ಲ ಯಾರೂ ಸುಮ್ಕೊಂಡು ಹೋಗುದಿಲ್ಲ. ಆದರೆ ಏನೈತಿ ನಮಗೊಂದು ಅದು ಸಂಶಯ, ಇಲ್ಲೇ ಒಗದೇವು ನಾವು ಅತ್ತಾಗಿತ್ತ ಚಲ್ಲೆ ಪಿಲ್ಲೆ ಮಾಡಿಲ್ಲ, ಇಲ್ಲಿ ಒಗದು ಮಣ್ಣು ಕಡಿಮೆ ಹಾಕಿ ಬಿತ್ತಿದ್ದು. ಈಗ ನಿಮ್ಮ ವಿಚಾರ ಆತ ನೀವು ಹೇಳೋದು ಸತ್ಯ ಐತ್ರಿ. ಈಗ ಸದ್ಯಕ್ಕೆ ವೀರಣ್ಣ ಚರಂತಿ ಮಠರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ? ಅಲ್ಲ, ಯಾರು ಅವ್ರ ಹೊಣೆ ಬಾರ ಅವ್ರ ತಾಯಿ ಹೊಟ್ಟೆ ತನ್ನಿಗೆ ಯಾರು ಐತೆ ಅವ್ರು ಬರ್ತಾರೆ. ನೀವು ಆರ್ಸಿ ತರೋರ ನೀವು ಆರ್ಸಿ ತರೋರು ನಾ ಏನು ಹೇಳ್ತೀನಿ, ಕನಕ್ಕೆ ನಿಂತಾಗ ಚಡ್ಡಿ ಹಾಕಿದಾಗ ಬೋದು ಆ ಸಮಸ್ಯೆ ಐತಿ. ಹಾಕೋರು ನೀವು ಹಾಕೋರು ನಾವ ಹಾಕಿಸಿ ಒಂದು ಪಡಮಳೆ ಸತ್ತಿರಂತೀವಿಲ್ಲ ಬದುಕಿದ್ರಂತೀವಿಲ್ಲ. ಸೀಟ್ ಸಿಕ್ತಂದ್ರೆ ಮುಗಿದು ಹೋತು. ನಾನು ಅಲ್ಲಿ ನೀವು ಅಲ್ಲಿ ಸೀಟ್ ಸಿಗುತ್ತಕ ಬರ್ತೀರಿ, ಮಾತಾಡ್ತೀರಿ, ಓದಿರಿಯಪ್ಪ ಅಂತೇಳಿ ಅಂತೀರಿ. ಸತ್ಯ ಸತ್ತಿಂದ ಏನಿತ್ತು ನಾವು ನಿಮ್ಮ ಮತ್ತಕ್ಕೆ ಬೋದಿಲ್ಲ. ಕೆಲಸ ಅಷ್ಟೇ ಕೇಳ್ತೀವಿ ನಾವು. ನಿಮ್ಮ ಮನೆ ಕಟ್ಟೆ ಕೆಲಸ ಹೆಂಗದವು, ರಸ್ತೆ ಹೆಂಗದವು ಅಂತ. ರಸ್ತೆ ಮಾಡ್ಯಾರ ಬಿಡ್ರಿ ಅವರು, ಇಲ್ಲ ಅನ್ನೋದಿಲ್ಲ. ರಸ್ತೆ ಮಾಡ್ಯಾರ. ಈಗ ಹಿಂದಿನ ಶಾಸಕರು ಮೇಟಿಯವ್ರು ಇದ್ರಲ್ಲ, ಅವಾಗ ಬರ್ತಿದ್ರು ಹೆಂಗೆ ನಿಮ್ಗೆ? ಬರ್ಸಿದ್ದೀರಿ, ಆದ್ರೆ ಅವ್ರು ಇಷ್ಟು ಕೆಲಸ ಮಾಡಿಲ್ರಿ ವರ್ಕ್. ಈ ಚರಂತಿ ಮಠ ಇದ್ದಾಗ್ರಿ ಕೆಲಸ ಆಗ್ಯಾವ್ರಿ ಅವು. ಈ ಊರ ರೋಡ ಅಂತ ಇಂಥ ಕೆಲಸ ಆಗ್ಯಾವ. ಅವ್ರು ಮೇಟಿ ಅವ್ರು ಮಾತ್ರ ಭಾಳ ಕೆಲಸ ಮಾಡಿಲ್ಲ. ನಿಮ್ಮ ಅಭಿಪ್ರಾಯ ಕೊಡ್ರಿ ಬಿಡ್ರಿ. ಮತ್ತು ಅದು ಏನೋ ಇರ್ತೈತಿ. ನಾ ಬಿದ್ದೀನಿ, ನನಗೆ ಟಿಕೆಟ್ ಕೊಡೋದಿಲ್ಲ ಅಂದ್ರೆ ಮತ್ತೊಬ್ಬ ಸಿಗ್ತೈತಿ, ಇಲ್ಲ ಕೊಡ್ತಾರೆ. ಏನು ಅವ್ರವ್ರ ಹಣೆ ಬಾರ.